ನೀವು ಅನಾಥರಲ್ಲ. God says you are not orphan. ದೇವರಂದರೆ ನೀವು ಅನಾಥರಲ್ಲ. I am your father. ನಾನು ನಿಮಗೆ ತಂದೆಯಾಗಿದ್ದೇನೆ. And I am there to bless you and love you and give you eternal life. ನಿಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೆ, ನಿಮ್ಮನ್ನು ಆಡಳಿತ ಮಾಡುವುದಕ್ಕೆ, ನಿಮ್ಮನ್ನು ಸಂಜಯಿಸುವುದಕ್ಕೆ ನಾನು ನಿಮ್ಮ ತಂದೆಯಾಗಿದ್ದೇನೆ. So whenever you call on his name, ನೀವು ಯಾವಾಗ ಆತನ ನಾಮವನ್ನು ಕೂಗುತ್ತೀರೋ, he is there to bless you and give your need. ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ನೀಡಿ ನಿಮಗೆ ನಿಮ್ಮ ಸಂಗಡ ಇರುವಂತ ದೇವರು ಆತನಾಗಿದ್ದಾನೆ. Oh, glory to God. ದೇವರಿಗೆ ಮಹಿಮೆ ಉಂಟಾಗಲಿ. Shall we all stand this time? ನಾವೆಲ್ಲರೂ ಕೂಡ ಒಂದು ನಿಮಿಷ ಎದುರುಗೊಳ್ಳೋಣ. Looking to him. ಆತನನ್ನು ನೋಡೋಣ. Your focus on Jesus today. ನಾವು ನಮ್ಮ ದೃಷ್ಟಿಯನ್ನು ದೇವರ ಮೇಲೆ ಇಡೋಣ. Our focus on Jesus. ಯೇಸು ಕ್ರಿಸ್ತನ ಮೇಲೆ ನಮ್ಮ ಕಣ್ಣುದೃಷ್ಟಿ ಇಟ್ಟು ನಾವು Our faith in him. ಆತನಲ್ಲಿ ನಮಗಿರುವಂತ ನಂಬಿಕೆ. And he loves us, so our first love is to him. ಆತನು ನಮ್ಮನ್ನು ಪ್ರೀತಿಸಿರುವುದರಿಂದ ನಾವು ಕೂಡ ನಮ್ಮ ಮೊದಲನೆಯ ಪ್ರೀತಿ ದೇವರಿಗೆ ಕೊಡೋಣ. Our first place to him. ನಮ್ಮ ಪ್ರಥಮ ಸ್ಥಾನ ದೇವರಾಗಿರಬೇಕು. On this Christmas day, everything to him. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಆತನಿಗೆ ನಾವು ಒಪ್ಪಿಸಿಕೊಳ್ಳೋಣ. He is our God. ಯಾಕಂದ್ರೆ ಆತನು ನಮಗೆ ತಂದೆಯಾಗಿದ್ದಾನೆ. And whatever our need is, ನಮ್ಮ ಅವಶ್ಯಕತೆ ಏನೇ ಆಗಿರಬಹುದು, let us believe in him and look to him. ಆತನ ಮೇಲೆ ನಾವು ನಂಬಿಕೆ ಇಟ್ಟು ಆತನ ಮೇಲೆ ನಮ್ಮ ಕಣ್ಣುದೃಷ್ಟಿಯನ್ನು ನಾವು ಇಟ್ಟುಕೊಳ್ಳೋಣ. ದೇವರು ಖಂಡಿತ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. Romans 8:32 said, God has given only his begotten son. Will he not give other things? ಯೋಹಾನನ ಸುವಾರ್ತೆ 3:16ನೇ ವಚನದಲ್ಲಿ ಹೇಳ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ ಎಲ್ಲವನ್ನು ಕೊಟ್ಟಿದ್ದಾನೆ. Let's all lift our hands and look to him and ask him. ನಾವು ಎಲ್ಲರೂ ನಮ್ಮ ಕೈಗಳನ್ನು ಮೇಲೆತ್ತಿ ಆತನನ್ನು ಕೇಳೋಣ, ಆತನನ್ನು ಮಹಿಮೆ ಪಡಿಸೋಣ. ಎಲ್ಲರೂ ಕೂಡ ಕೈಗಳ ಮೇಲೆ ಎತ್ತಿ. Maybe for your weakness, maybe your finances, maybe your education, maybe your job, maybe your marriage, maybe your promotion, maybe your personal need or marriage or your prosperity. ನಿಮಗೆ ಏನೇ ಅವಶ್ಯಕತೆ ಇದ್ದಿರ್ಬೋದು, ಏನೇ ಆಗಿರ್ಬೋದು, ಏನೋ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡ್ತಿರ್ಬೋದು. ಅದು ನಿಮ್ಮ ಮದುವೆ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ಕುಟುಂಬ ವಿಷಯದಲ್ಲಿ ಆಗಿರ್ಬೋದು, ನಿನ್ನ ಯಜಮಾನನ ವಿಷಯದಲ್ಲಿ ಆಗಿರ್ಬೋದು, ನಿನ್ನ ಸಾಲದ ತೊಂದರೆನೇ ಆಗಿರ್ಬೋದು, ನಿನ್ನ ವ್ಯಾಧಿನೇ ಆಗಿರ್ಬೋದು. ಅದು ಏನೇ ಆಗಿದ್ರು ಕೂಡ ಇವತ್ತು ನೀನು ಕೈ ಎತ್ತಿ ಕರ್ತನಿಗೆ, ದೇವರೇ ನೀನು ನನ್ನ ತಂದೆ, ನಾನು ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಂಬುದಾಗ ಆತನ ಕೈಯಲ್ಲಿ ನೀನು ಒಪ್ಪಿಸಿಕೊಳ್ಳುವುದಾದ್ರೆ ಇವತ್ತು ನೀನು ದೇವರ ಮಹಿಮೆಯನ್ನು ನೋಡುತ್ತೀರಿ. ಆತನ ನಾಮವನ್ನು ನೀವು ಕೂಗಿರಿ, ದೇವರಿಗೆ ಪ್ರಾರ್ಥಿಸಿರಿ. With faith you call upon him. ನೀವು ಆತನನ್ನು ವಿಶ್ವಾಸ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ In the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ Lord, send your word and heal them, O God. ಓ ದೇವರೇ, ನಿನ್ನ ವಚನವನ್ನು ಕಳಿಸಿ ಇವರನ್ನೆಲ್ಲರನ್ನು ಸ್ವಸ್ಥಪಡಿಸು. Every sickness be healed in Jesus' name. ಪ್ರತಿಯೊಂದು ವ್ಯಾಧಿ ಯೇಸುವಿನ ನಾಮದಲ್ಲಿ ಗುಣವಾಗಲಿ. In the name of Jesus, we speak deliverance upon these people. ಓ ಈ ಪ್ರಜೆಗಳಿಗೆಲ್ಲರಿಗೂ ಕೂಡ ನಜರೇತಿನ ಯೇಸುವಿನ ನಾಮದಲ್ಲಿ ಬಿಡುಗಡೆ ನುಡಿಯುತ್ತೇವೆ. Speak new miracle in these people, those who are listening, those who are seeing, O God. ದೇವರೇ, ಈ ವಚನವನ್ನು ಕೇಳಿ ಈ ಪ್ರಕಾರ ಪ್ರಾರ್ಥನೆ ಮಾಡ್ತಿರುವಂತ ಪ್ರತಿಯೊಂದು ಜೀವನದಲ್ಲಿ ಇವತ್ತು ಒಂದು ಹೊಸ ಅನುಭವ ಅನುಗ್ರಹಿಸು. Restoration in the name of Jesus Christ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಕಳೆದುಕೊಂಡಿರುವಂತ ಪ್ರತಿಯೊಂದು ಆಶೀರ್ವಾದವು ಮತ್ತು ವಾಪಸ್ ಬರಲಿ. Those who are sick, those who are depressed, we speak healing in their lives in Jesus. ಮನೋವ್ಯಾಧಿಯಲ್ಲಿ ಬಿದ್ದಿರುವಂತವರು, ಹಾಗೆ ಹಿಂಜಾರಿ ಹೋಗಿರುವಂತವರು, ಪ್ರತಿಯೊಂದು ಬಲಹೀನತೆಯಲ್ಲಿ ಬಿದ್ದು ಹೋಗಿರುವಂತವರಿಗೆ ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ಬಿಡುಗಡೆ. Every spirit of poverty be gone in Jesus' name. ಪ್ರತಿ ವಿಧವಾದಂತ ಬಡತನವನ್ನು ತರುತ್ತಾ ಇರುವಂತ ದುರಾತ್ಮನನ್ನು ಯೇಸುವಿನ ನಾಮದಲ್ಲಿ ಗದರಿಸುತ್ತೇವೆ. Release financial breakthrough, financial prosperity. ಪ್ರತಿಯೊಬ್ಬರಿಗೆ ಆರ್ಥಿಕವಾಗಿ ಯೇಸುವಿನ ನಾಮದಲ್ಲಿ ಅಭಿವೃದ್ಧಿ ಬಿಡುಗಡೆ ನಡೆಯುತ್ತೇವೆ. Release a new needed miracle for everyone in the name of Jesus. ಯೇಸಪ್ಪ ಪ್ರತಿಯೊಬ್ಬರಿಗೆ ಅವರಿಗೆ ಬೇಕಾಗಿರುವಂತ ಅವಶ್ಯಕತೆಗಳನ್ನು Happen in Jesus' name. ಯೇಸುವಿನ ನಾಮದಲ್ಲಿ ಅದ್ಭುತವಾದಂತ ಅದ್ಭುತಗಳು ನಡೆಯಲಿ. Receive by faith. Receive your miracle. Receive your healing. ಯೇಸುವಿನ ನಾಮದಲ್ಲಿ ಮಾಡಬೇಕಾದ ಪ್ರತಿಯೊಂದು ಮರಳಿ ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿ. ಯೇಸುವಿನ ನಾಮದಲ್ಲಿ ಅದ್ಭುತಗಳು ಸಿಗಲಿ. Hallelujah. The one who is great, God is touching and healing you. ಪ್ರತಿಯೊಬ್ಬರಿಗೂ ಕೂಡ ದೇವರು ಪ್ರೀತಿಸ್ತಾ ಇದ್ದಾನೆ, ಆತನು ನಿಮ್ಮನ್ನು ಮುಟ್ಟುತ್ತಾ ಇದ್ದಾನೆ. God is healing you. The purple
healing you. ಪರ್ಪುಂಚದಲ್ಲಿರುವಂತಹ ಒಬ್ಬ ಸಹೋದರಿಯನ್ನು ದೇವರು ಮುಟ್ಟುತ್ತಾ ಇದ್ದಾನೆ. The white, God is healing you. White shirt, God is touching and doing miracle for you. ವೈಟ್ ಶರ್ಟ್ ನಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನು ಕೂಡ ದೇವರು ಮುಟ್ಟುತ್ತಾ ಇದ್ದಾನೆ. God is opening deaf ears in Jesus' name. ಪ್ರತಿಯೊಬ್ಬರಿಗೆ ಕಿವುಗಳನ್ನು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. Heart disease is leaving you in Jesus' name. ಆ ಹೃದಯಾಘಾತಗಳು ಯೇಸುವಿನ ನಾಮದಲ್ಲಿ Asthma is leaving you in Jesus' name. ಆಸ್ಮಾ ಯೇಸುವಿನ ನಾಮದಲ್ಲಿ ಬಿಡುಗಡೆ. Back pain is leaving you. ಬೆನ್ನಿನ ನೋವು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಿ. See your miracle. ಯೇಸುವಿನ ನಾಮದಲ್ಲಿ ಅದ್ಭುತ ನಡೆಯಲಿ. Thank you, Holy Spirit. Thank you, Jesus. Thank you. Glory, Spirit of the blood of Jesus will declare victory upon this. ಯೇಸುವಿನ ನಾಮದಲ್ಲಿ ಯೇಸುವಿನ ರಕ್ತದಲ್ಲಿ ನಾವು ಬಿಡುಗಡೆ ಹೊಂದುತ್ತೇವೆ. ಯೇಸುವಿನ ರಕ್ತವನ್ನು ನಾವು ಪ್ರೋಕ್ಷಿಸುತ್ತೇವೆ. Those who are sick and those who are weeping, at least peace, miracle, blessings. ಯಾರು ಇಲ್ಲಿ ಕೇಳ್ತಾ ಇದ್ದಾರೋ, ವಾಕ್ಯವನ್ನು ಕೇಳಿ ಅದನ್ನು ಅನುಭವಿಸ್ತಾ ಇದ್ದಾರೋ, ಪ್ರತಿಯೊಬ್ಬರಿಗೆ ಯೇಸುವಿನ ನಾಮದಲ್ಲಿ ಬಿಡುಗಡೆ, ಸ್ವಸ್ಥತೆ, ಆರೋಗ್ಯ ಉಂಟಾಗಲಿ ಸ್ವಾಮಿ. Lord, I pray for the orphan children of God. Bless them. ಅಯ್ಯ, ಅನಾಥರಾಗಿರುವಂತ ಮಕ್ಕಳಿಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. Spiritually, oh God. Spiritually, oh God. ದೇವರ ಅವರನ್ನ ಆತ್ಮೀಯವಾಗಿ ಆಶೀರ್ವದಿಸು. Bless them physically, oh God. ಶಾರೀರಿಕವಾಗಿ ಅವರನ್ನ ಆಶೀರ್ವದಿಸು. Bless their education, oh God. ಅವರ ವಿದ್ಯಾಭ್ಯಾಸವನ್ನು ಆಶೀರ್ವದಿಸು. Let them grow in the favor of God and favor of men, oh God. ದೇವರೇ ಮನುಷ್ಯರ ದಯೆಯಲ್ಲಿಯೂ ದೇವರ ದಯೆಯಲ್ಲಿಯೂ ಬೆಳೆಯುವಂತೆ ಕೃಪೆಯನ್ನು ಕೊಡು. As Jesus grew in wisdom, stature, favor of God, favor of man, let them grow like that, oh God. ದೇವರೇ ಜ್ಞಾನದಲ್ಲಿಯೂ ಬುದ್ಧಿ ಬೆಳವಣಿಗೆಯಲ್ಲಿಯೂ ಮನುಷ್ಯರ ದಯೆಯಿಂದಲೂ ದೇವರ ದಯೆಯಿಂದಲೂ ಬೆಳೆಯುವಂತೆ ಕೃಪೆಯನ್ನು ಅನುಗ್ರಹಿಸು. And Lord, let them glorify your name. ದೇವರಲ್ಲಿರುವಂತ ಪ್ರತಿಯೊಬ್ಬರನ್ನು ಕರ್ತನೆ ನಿನ್ನನ್ನು ಮಹಿಮೆಪಡಿಸುವಂತ ಮಕ್ಕಳನ್ನಾಗಿ ಆಶೀರ್ವದಿಸು. Provide all their needs. You be glorified. ದೇವರ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸು. ಸಾಕಷ್ಟು ದೇವರಾಗಿದ್ದು ನೀನು ನಡೆಸು. We will not die, but we will live and declare your glory, O God. ನಾವು ಸಾಯುವುದಿಲ್ಲ, ಆದರೆ ನಾವು ಸಜೀವರ ಬಾಧ್ಯರ ಪಟ್ಟದಲ್ಲಿ ಉಳ್ಕೊಂಡವರಾಗಿ ನಾವು ದೇವರ ಮಹಿಮೆಯನ್ನು ಸಾರುತ್ತೇವೆ. Psalms 118:17 says, we will not die, but we will live and declare the works of God. 118ನೇ ಕೀರ್ತನ 17ನೇ ವಚನದಲ್ಲಿ ಹೇಳಿರುವ ಪ್ರಕಾರ ನಾವು ಸಾಯುವುದಿಲ್ಲ, ಆದರೆ ನಾವು ಬದುಕಿ ದೇವರ ಮಹಿಮೆಯನ್ನು ನಾವು ಸಾರುತ್ತೇವೆ. Hallelujah. Hallelujah. I prophesy prosperity, protection, and safety upon this orphan children. ಇಲ್ಲಿರುವಂತಹ ಅನಾಥ ಮಕ್ಕಳ ಮೇಲೆ ಅಭಿವೃದ್ಧಿ, ಆಶೀರ್ವಾದವು, ಬಿಡುಗಡೆ ಯೇಸುವಿನ ನಾಮದಲ್ಲಿ ನಾನು ಪ್ರವಾದಿಸುತ್ತೇನೆ. I prophesy over these people a new anointing, new peace and prosperity. ಇಲ್ಲಿರುವಂತಹ ಎಲ್ಲ ಹಿರಿಯರ ಮೇಲೆ, ಎಲ್ಲ ಜನರ ಮೇಲೆ ನಜರೇತನಾದ ಯೇಸುವಿನ ನಾಮದಲ್ಲಿ ಹೊಸ ಅಭಿಷೇಕವು, ನೂತನ ಅಭಿಷೇಕವು, ನೂತನ ಮಹಿಮೆಯವರಿಗೆ ಇಳಿದು ಬರಲಿ ಎಂಬುದಾಗಿ ನಾನು ಪ್ರವಾದನೆ ನುಡಿಯುತ್ತೇನೆ. New hope in the coming 2017 in Jesus' name. Amen. ನಜರೇತನಾದ ಯೇಸುವಿನ ನಾಮದಲ್ಲಿ 2017ನೇ ಇಸ್ವಿಯಲ್ಲಿ ಈ ಕಾರ್ಯಗಳು ನಡೆಯಲಿ. All glory to you. ದೇವರ ಎಲ್ಲ ಮಹಿಮೆ ದೇವರಿಗೆ ಉಂಟಾಗಲಿ. Lift your big hand to the Lord and say, thank you, we give glory to you. ನಾವೆಲ್ಲರೂ ಕೂಡ ಕೈಗಳ ಮೇಲೆ ನಿಂತು ದೇವರೇ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ, ನಿನ್ನ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಕೈಗಳ ಮೇಲೆ ನಿಂತು ದೇವರಿಗೆ ಬಾಯಿ ಬಿಟ್ಟು ಸ್ತೋತ್ರ ಹೇಳೋಣ. ಹಾಲೆಲೂಯಾ. ದೇವರೇ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಬಾಯಿ ಬಿಟ್ಟು ಸ್ತೋತ್ರ ಹೇಳಿ. ಹಾಲೆಲೂಯಾ. ದೇವರೇ ನಮ್ಮ ಪ್ರಾರ್ಥನೆ back pain to my left side. Here is a person who is having back pain. In the last night, did not have sleep. Come forward. Hallelujah. Right now, God's power is flowing through you. ನನ್ನ ಎಡಗೈಯಲ್ಲಿರುವಂತಹ ಒಬ್ಬರಿಗೆ ಒಂದು ಬೆನ್ನು ನೋವು, ಭಯಂಕರವಾದಂತ ಬೆನ್ನು ನೋವಿನಿಂದ ಕಷ್ಟಪಡ್ತಾ ಇದ್ದೀರಿ, ಆದರೆ ರಾತ್ರಿ ನೀವು ಬಹಳ ತೊಂದರೆ ಪಟ್ಟಿದ್ದೀರಿ, ಆದರೆ ದೇವರು ನಿಮ್ಮನ್ನು ಗುಣಪಡಿಸ್ತಾ ಇದ್ದಾನೆ. I can see in my vision. ನಾನು ದರ್ಶನದಲ್ಲಿ ನೋಡ್ತಾ ಇದ್ದೇನೆ. Come here. Back pain. ಯಾರೋ ಒಬ್ಬರಿಗೆ ಭಯಂಕರವಾದಂತ ಬೆನ್ನು ನೋವು. Come here. ಯಾರದು? ಈ ಕಡೆ ಎಡಗೈಯಲ್ಲಿ, ನನ್ನ ಎಡಗೈಯಲ್ಲಿ ಒಬ್ಬರಿಗೆ ಆ ಸಮಸ್ಯೆ ಇದೆ. Back pain. Don't fear, we are as a family. ನೀವು ಹೆದರಬೇಡ್ರಿ, ನಾಚಿಕೆ ಮಾಡಬೇಡ್ರಿ, ಒಂದು ಬೇಡ. ನಿಮ್ಗೆ ಆ ಸಮಸ್ಯೆ ಇದ್ರೆ ನೀವು ಮುಂದಕ್ಕೆ ಬಂದ್ರೆ ನಾವು ನಿಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ತೀವಿ. Come fast. So back pain, you are having back pain. ಬೆನ್ನು ನೋವು, ಬ್ಯಾಕ್ ಪೇನ್, ಬೆನ್ನು ನೋವು ಕಷ್ಟಪಡ್ತಾ ಇದೆ. Come fast. Yes. In the name of Jesus. ಯೇಸುವಿನ ನಾಮದಲ್ಲಿ Every that pain come out in Jesus. ಬೆನ್ನು ನೋವು ಯೇಸುವಿನ ನಾಮದಲ್ಲಿ ಹೊರಗಡೆ ಬಾ ಎಂಬುದಾಗಿ ನುಡಿಯುತ್ತೇವೆ. Receive your miracle. ಯೇಸುವಿನ ನಾಮದಲ್ಲಿ ಅದ್ಭುತ ಹೊಂದಿಕೊಳ್ಳುವೆ. Amen. ಆಮೆನ್. Can you check now? ಆ ಕಡೆ ಈ ಕಡೆ How are you feeling now? ಹೇಗಿದೆ? You had back pain? How it is now? ಈಗ ಹೇಗಿದೆ?
God bless you and God will use you in the days to come in the ministry of sharing the love of God and healing the people and bringing many people to the Lord. God will use you. ದೇವರು ನಿನ್ನನ್ನು ಬಿದ್ದು ಹೋಗಿರುವಂತ ಮನೆಯನ್ನು ಕಟ್ಟಿ ಮತ್ತು ತಿರುಗಿ ನಿನ್ನನ್ನು ಅಭಿಷೇಕಿಸಿ ಅನೇಕ ಜನರಿಗೆ ಬಿಡುಗಡೆ ಇರುವಂತೆ ನಿನ್ನನ್ನು ಉಪಯೋಗಿಸುತ್ತಾರೆ. One more person, one more word of knowledge as I am closing. You are having a knee joint and leg pain. Come fast. ಇನ್ನೊಬ್ಬರಿಗೆ ಯಾರಿಗೋ ದೇವರು ತೋರಿಸ್ತಾ ಇದ್ದಾನೆ ನಿಮ್ಮ ಕಾಲು ನೋವು. I can see you in my vision. You are having pain in the leg, that is a knee joint pain. Who is that? Fast. ಅಂದ್ರೆ ಮೊಣಕಾಲಿನಲ್ಲಿ ಪೇನ್ ಇದೆ. ಆ ಜಾಯಿಂಟ್ ಪೇನ್ ನಿಂದ ನೀವು ನಡೆಯಲಿಕ್ಕೆ ಆಗ್ತಾ ಇದ್ದಲ್ಲ. Come. God is a healer. ದೇವರು ನಿಮ್ಮನ್ನು ಗುಣಪಡಿಸಲಿಕ್ಕಿದ್ದಾನೆ ಆ ಜಾಯಿಂಟ್ ಪೇನ್ ನಿಂದ. By healing you, He wants to express His love to you. Come fast. ಆತನು ನಿನ್ನನ್ನು ಗುಣಪಡಿಸುವುದರಿಂದ ನಿನ್ನ ಮೇಲೆ ತನಗಿರುವಂತಹ ಪ್ರೀತಿಯನ್ನು I can pray for you. ಇಲ್ಲವಾದದ್ರಲ್ಲಿ ನೀವು ಕೈ ಮೇಲೆ ನಾವು ಪ್ರಾರ್ಥನೆ ಮಾಡ್ತೇವೆ. Yes. In the name of Jesus, come. ಯೇಸುವಿನ ನಾಮದಲ್ಲಿ. Come in. In the name of Jesus, come. ಯೇಸುವಿನ ನಾಮದಲ್ಲಿ. Come fast. You also come. In the name of Jesus, ಯೇಸುವಿನ ನಾಮದಲ್ಲಿ. Lord, honor her faith to God. ದೇವರೇ ಇವರ ನಂಬಿಕೆಯನ್ನು ನೀನು ಗೌರವಿಸು. Every pain in the leg, pain in the knee, come out in Jesus' name. ಮೊಣಕಾಲು ನೋವು ಒಳಗಡಿರುವಂತೆಲ್ಲ ವ್ಯಾಧಿ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು. I agree with Pastor Gandhi and declare healing in her legs in Jesus. ಪಾಸ್ಟರ್ ಗಾಂಧಿ ಅವರು ಮತ್ತು ನಾವು ನಿನ್ನ ನಾಮದಲ್ಲಿ ಅದನ್ನು ನುಡಿಯುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Come on, check now. ಯೇಸುವಿನ That white with white musk there was there. Can you check, mother? అమ్మ కొంచెం ఇప్పుడు ఎట్లా ఉంది? బాగుంది? నొప్పి ఉంది? అప్పుడు నొప్పి ఉంది? ఇప్పుడు ఎట్లా ఉంది? Give glory to God. దేవునికి మహిమ చెల్లించండి. దేవుని నామమునకే స్తోత్రం. May God bless this mother and give her health. That white come here. అమ్మ ఇంటే యారో Fast, because we want to close. వైట్ వస్త్రವನ್ನು యారో ధరిసుకోండి. She lifted your hand. Don't fear, God is here. God has eyes. Our God loves you. You are very special to God. You are very special to God. You are in the corner, correct? And God saw you. And God loves you. God is your eternal Father. You have a pain. That pain is leaving you. In the name of Jesus. ಯೇಸುವಿನ ನಾಮದಲ್ಲಿ. God, you are her Father. You love her. Remove that pain from her legs in Jesus. ದೇವರೇ ನೀವು ಇವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ. ಈ ರೋಗವನ್ನು ಶರೀರದಿಂದ ಬಿಟ್ಟು ಹೋಗಲಿ ಎಂಬುದಾಗಿ ಆಜ್ಞಾಪಿಸುತ್ತೇನೆ. Pain in the leg, pain in the knee joint. Come out. Speak healing. ಜಾಯಿಂಟ್ ಪೇನ್ ಯೇಸುವಿನ ನಾಮದಲ್ಲಿ ಈಗಲೇ ಹೋಗ್ಬಿಡಬೇಕು ಎಂಬುದಾಗಿ ನಾವು ಆಜ್ಞಾಪಿಸುತ್ತೇವೆ. Jesus name. ಯೇಸುವಿನ ನಾಮದಲ್ಲಿ. God's anointing is there upon you. ದೇವರ ಅಭಿಷೇಕವು ನಿನ್ನ ಮೇಲೆ ಇದೆ. And God is your eternal. ದೇವರು ನಿನ್ನ ನೆಚ್ಚಿನ ತಂದೆ ಆಗಿದ್ದಾರೆ. You will be here and support the church. God will use you. ಈ ಸಭೆಗೆ ಒಂದು ಬಲವಾದಂತ ಪಾತ್ರೆಯನ್ನಾಗಿ ದೇವರು ಒಂದು ಕಂಬವನ್ನು How's your leg? ನಿರ್ಮಿಸ್ತಾರೆ. How's your leg? Relief is there? You will have some kind of headache also sometimes. Correct? Headache will be. In the name of Jesus. ಯೇಸುವಿನ Pain. I agree with Pastor Gandhi and Brother John, and I rebuke every headache, bodily pain, joint pain, disappear. Declare instant supernatural miracle. Amen. ಅದ್ಭುತಕರವಾದಂತ ಸ್ವಸ್ಥತೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ಮೊಣಕಾಲು ನೋವು, ತಲೆ ನೋವು ಎಲ್ಲ ಶರೀರದ ಬಲಹೀನತೆ ಬಿಟ್ಟು ಹೋಗಲಿ. Yes. Keep on thanking God. Thank you, Jesus. You have a relief? Yes. Completely free. Yes. How are you now? Yes. Just thank you. Glory to Jesus. Thank you. Be seated. ದಯವಿಟ್ಟು ಕೂತ್ಕೊಳ್ಳಿ. Whoever is having any kind of sickness, weakness, just say, Lord, I receive that miracle. Healing is there, miracle is there, prosperity is there, everything is there. Just by faith receive it. ಯಾರೇ ಆಗಿದ್ರು ನಿಮಗೆ ಇರುವಂತ ಎಲ್ಲ ಬಲಹೀನತೆಯನ್ನು ಗುಣಪಡಿಸಬೇಕು ಎಂಬುದಾಗಿ ನೀವು ಒಂದು ವೇಳೆ ದೇವರ ಕೈಯಲ್ಲಿ ಒಪ್ಪಿಸುವುದಾದ್ರೆ ಖಂಡಿತ ದೇವರ ಬಿಡುಗಡೆ ಮಾಡ್ತಾರೆ. Jesus. ಯೇಸಯ್ಯ ಮೇಲೆ ನೀವು ನಿಮ್ಮ ಕಣ್ಣುದೃಷ್ಟಿಯನ್ನು All miracles, supernatural miracle, blessings are coming from Him. ದೇವರ ಮೇಲೆ ನಿಮ್ಮ ಕಣ್ಣುದೃಷ್ಟಿಯನ್ನು ನೀವು ನೋಡುವುದಾದ್ರೆ ದೇವರ ಅದ್ಭುತಕರವಾಗಿ Because He is eternal Father. ಆತನು ನಮ್ಮ ನಿತ್ಯನಾದಂತ ತಂದೆ ಆಗಿದ್ದಾನೆ. Keep on coming to the church, and God has given him the heart of a father, and He will pray for you, He will take care of you, and He will prepare
for the second coming of Jesus Christ. ದಯವಿಟ್ಟು ನಾನು ಕೂಡ ಒಂದು ವಿನಂತಿ ಮಾಡ್ತಿದ್ದೀನಿ, ಯಾರು ಇದೆಯಲ್ಲೋ ದಯವಿಟ್ಟು ಕೇಳಿ. Listen very carefully, everybody. ದಯವಿಟ್ಟು ಕೇಳಿಸ್ಕೊಳ್ರಿ, ಎಲ್ಲರೂ ಕೇಳಿಸ್ಕೊಳ್ರಿ. ಯಾರು ಒಂದು ವೇಳೆ ನೀವು ಯಾವ ಚರ್ಚಿಗೆ ಹೋಗ್ತಾ ಇಲ್ವೋ ನೀವು ಬಂದು ಆರಾಧನೆಯಲ್ಲಿ ನೀವು ಪಾಲ್ಗಾರರಾಗಿ ದೇವರ ಮಹಿಮೆಯನ್ನು ಹೊಂದಬಹುದು. ದೇವರ ಅಭಿಷೇಕವು ಇಲ್ಲಿ ಉಂಟು. And stand with this man of God, pray for him and his family, his wife and children. Support him because he has all the way came from Andhra to Karnataka to serve God and to serve you. So stand with him and build the kingdom of God. ಇಲ್ಲಿರುವಂತ ಸಭಾ ಪಾಲಕರು ಕೂಡ ಆಂಧ್ರ ದೇಶವನ್ನು ಬಿಟ್ಟು ಇಲ್ಲಿ ಕರ್ನಾಟಕ ಬಂದು ಮಿಷನರಿ ಆಗಿ ಬಂದು ಒಂದು ಸೇವೆಯನ್ನು ಕಲ್ಪಿಸ್ತಾ ಇದ್ದಾರೆ, ನಿಮಗಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಕೂಡಿ ಅವರ ಜೊತೆಗೆ ಸೇವೆಯನ್ನು ನೀವು ಬಲಪಡಿಸಬೇಕೆಂಬುದಾಗಿ ನಾನು ಕೇಳ್ಕೊಡುತ್ತೇನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. So how many of you will pray for him? Can I see the hands? ನೀವು ನಿಮ್ಮ ಪಾಸ್ಟರ್ಗಾಗಿ ಎಷ್ಟು ಮಂದಿ ಪ್ರಾರ್ಥನೆ ಮಾಡ್ತೀರಿ? ಈ ಪಾಸ್ಟರ್ಗಾಗಿ ಎಷ್ಟು ಮಂದಿ ಪ್ರಾರ್ಥನೆ ಮಾಡ್ತೀರಿ? For Pastor Gabriel Gandhi. Oh, very good. God bless you. Keep your hands up. I will pray for you. Keep your hands up. ನಿಮ್ಮ ಕೈಗಳು ಹಂಗೆ ಮೇಲ್ಗೆತ್ತಿಡ್ರಿ, ನಾನು ನಿಮ್ಗಾಗಿ ಪ್ರೇಯರ್ ಮಾಡ್ತೀನಿ. All those you should pray every day. Pray, support, stand with him. Father. పరిశుద్ధుడు పరమాత్ముడు భూమిని భూమికి వచ్చెను. ప్రార్థన చేసుకున్నా, ప్రార్థన అనుకోనా? భూతం మన దేవుడు అనేక కృపతో మన మధ్యలో అద్భుతంగా అనేకంగా చదువుతున్నారన అనేకులు దేవుని మహిమను చూస్తున్నారన వైద్యాలను మన మధ్య తీసుకొచ్చినట్టు మనం చూపిస్తారు. అది పాస్టర్ స్టీఫెన్ బెనన్ గారు కాదు, వారి యొక్క సహోదరుడు జాన్ గారు కాదు, ఉన్నటువంటి వీళ్ళందరూ ప్రార్థిస్తున్నారు. ఈ యొక్క ఫోటోను ఆజ్ఞాపము ప్రభువుని నడిపిస్తున్నాము. సహోదరుడు నర్సు ప్రార్థన. స్తోత్రమయ్యా, దాసు అనిపించందుకే నీకు కొట్టాన కోటి స్తోత్రం అయ్యా తండ్రి. దాసు మరుగుపరుచుకొని ప్రభా మా మధ్యకి చేసేందుకే నీకు లెక్కని కొట్టాన కోటి స్తోత్రం తండ్రి. ఈ కోడికల ప్రభా ఒక క్రమముగాను ఒక మర్యాదగాను నడిపించండి ప్రభా, దర్శించండి ప్రభా, నీకు స్తోత్రం అయినా. ఎటువంటి సాధన పని చేయకుండా, ఎటువంటి లైట్ల ద్వారా ఎటువంటి అందరూ కలిగించకుండా బిడ్డలను తొలగించుకున్నాం అద్భుతంతో వేస్తున్నాము ప్రభా. మా ఆత్మని చేస్తాము జీసస్కే ఒక బిడ్డ కడి దగ్గర జానికి స్తోత్రాలు. శుభకారమైన శుభంలో ప్రభా నువ్వు ప్రభా అందరూ సంతోషం ఆనందంతో ఉత్సాహంతో కొనియాడుకుంటూ దయచేస్తావని నమ్ముచ్చు, ఆయన భయం పొందుతావని నమ్ముచ్చు. ఇవో నీకు మాత్రమే తెలుసుకుంటూ యేసయ్య అడిగినాం తండ్రి. ಗಟ್ಟಿಯಾಗಿ ಹಲ್ಲೆಲೂಯಾ. ಎಲ್ಲರೂ ಖುಷಿಯಾಗಿದ್ದೀರಾ? ಹಲ್ಲೆಲೂಯಾ.